ಯುಟಿ ಖಾದರ್ ಒನ್ ಸೈಡ್ ಸ್ಪೀಕರ್ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸ್ಪೀಕರ್ ಕಾಂಗ್ರೆಸ್ನವರು ಹೇಳಿದ ರೀತಿ ಕೇಳ್ತಾ ಇದ್ದಾರೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿದು. ಕಾಂಗ್ರೆಸ್ ಹೇಳಿದ ರೀತಿಯಲ್ಲೇ ಸದನ ನಡೆದರೆ ಸದನಕ್ಕೆ ಏನ್ ಗೌರವ ಅಂತ ಪ್ರಶ್ನೆ ಮಾಡ್ತಾರೆ ಆರ್ ಅಶೋಕ್. ಗೃಹ ಸಚಿವರು ಉತ್ತರ ಕೊಟ್ಟಾಗ ಮತ್ತೊಬ್ಬ ಮಂತ್ರಿ ಉತ್ತರಿಸೋದು ಯಾಕೆ? ಗೃಹ ಸಚಿವರು ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ಯಾಕೆ ಉತ್ತರಿಸ್ತಾರೆ? ಸ್ಪೀಕರ್ ಹಾಗೂ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದಂತಹ ಪರಿ ಇದು. ಇವತ್ತು ಏನು ಲಿಂಗಾಯತ ಹೋರಾಟ ನಡೆಯಿತು. ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು. ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರುವಂಥದ್ದು ಇವತ್ತು ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಭಾಳ ನೋವಾಗಿದೆ. ಸದನದ ಗೌರವ ಎತ್ತಿ ಹಿಡಿಯುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಗಿತ್ತು. ಈಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ. ಯಾವಾಗ ಈ ಗೃಹ ಸಚಿವರು ಫೇಲ್ಯೂರ್ ಆದರೆ ಆವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಹಿಡಿತಾ ಇರುತ್ತೆ, ಅವ್ರು ಕೊಡಬೇಕು. ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿದ್ರೆ ಈ ಸದನ ಅನ್ನಲ್ಲ ಯಾರು. ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀರಿ. ಈಗಲೂ ಕೂಡ ಅದನ್ನೇ ಮಾತಾಡ್ತೀರಿ. ನಮಗಿರೋ ಅಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿರೋವಂಥದ್ದು ಏನು ಲಿಂಗಾಯತ ಸಮುದಾಯ ಪಂಚಮಶಾಲಿ ಅವ್ರ ಮೇಲೆ ಹಲ್ಲೆ ಆಗಿರೋದು, ಹೊಡೆದಿರೋವಂಥದ್ದು, ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.